Assalamualaikum warahmatullahi wabarakatuh. Alhamdulillahi rabbil alameen. Allahumma salli ala sayyidina Muhammad wa ala ali sayyidina Muhammad. Good afternoon to all. ತುಂಬ ಸಂತೋಷವಾಗ್ತದೆ ಇಂಥೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ. ನಮ್ಮ ಕ್ಯಾಲಿಕಟ್ನ ಕಲಾಮಸ್ತವರ ನೇತೃತ್ವದಲ್ಲಿ ಇಲ್ಲಿ ಬಂದೊಂದು ನಮ್ಮ ಅಯೋಧ್ಯ ಕ್ಲೌಡ್ ಯೂನಿವರ್ಸಿಟಿಯನ್ನು ಓಪನ್ ಮಾಡಿ ಇದು ತುಂಬ ಸಂತೋಷ ವಿಷಯ. ಈಗ ಇವರು ಆನ್ಲೈನಲ್ಲಿ ಕ್ಲಾಸ್ ಕೊಡ್ತಾರೆ ಹೇಳಿದರು. ಮತ್ತು ನಾನೀಗ ವೇದಿಕೆ ಇದ್ದವರ ಹೆಸರಲ್ಲಿ ಹೇಳಲಿಕ್ಕೆ ತುಂಬ ಟೈಮ್ ಉಂಟು, ಆಲ್ರೆಡಿ ಲೇಟ್ ಆಗಿದೆ. ನಾನು ಫಾಸ್ಟ್ ನನ್ನ ಎರಡು ಮಾತನ್ನು ಹೇಳಿ ಮುಗಿಸ್ತೇನೆ. ಇದೊಂದು ಒಳ್ಳೆಯ ಇದು ಎಂಥದ್ದು ಅವ್ರು ಮಾಡುವ ಕೆಲಸ ಒಳ್ಳೆಯದು. ಆನ್ಲೈನಲ್ಲಿ ಟೀಚಿಂಗ್ ಕೋಚಿಂಗ್ ಕೊಡ್ತಾರೆ ಮತ್ತು ಕ್ಲಾಸ್ ನಡೆಸ್ತಾರೆ. 7ನೇ ಕ್ಲಾಸ್ನ ಮೇಲಿನ ಮಕ್ಕಳಿಗೆ ಸಹ ಕಲಿಸ್ತಾರೆ, ಕಾಲೇಜಿನವರಿಗೆ ಕಲಿಸ್ತಾರೆ. ಇದು ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಈಗಾಗಲೇ 14,000 ಮಕ್ಕಳು ಅವರ ಅಂಡರ್ನಲ್ಲಿ ಕಲಿತಾ ಇದ್ದಾರೆ. ಇದು ತುಂಬ ಒಳ್ಳೆಯದು. ಒಂದು ಹೆಣ್ಣು ಕಲಿತರೆ ಒಂದು ಇಡೀ ಮನೆ ಕಲಿತ ಹಾಗೆ ಆಗ್ತದೆ. ಹಾಗೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಕಲಿಸಿದ್ದು ಒಳ್ಳೆಯ ಸಬ್ಜೆಕ್ಟ್ ಅವರೊಂದು ಕಾನ್ಸೆಪ್ಟ್ ಅವ್ರದ್ದು. ಈಗಾಗಲೇ ನಮಗೆ ಗೊತ್ತಿರ್ಬೋದು, ಇಲ್ಲಿನ ಮಕ್ಕಳು ಹೋಗಿ ಲಂಡನ್ನಲ್ಲಿ ಕಲಿತಾರೆ. ಹೈಯರ್ ಎಜುಕೇಷನ್ಗೆ MBA ಮಾಡಲಿಕ್ಕೆ, ಇಂಜಿನಿಯರ್ ಮಾಡಲಿಕ್ಕೆ, ಹೈಯರ್ ಕೋರ್ಸಿಗೆ ಹೋಗ್ತಾ ಇದ್ದಾರೆ. ಕರ್ನಾಟಕ ಗೌರ್ಮೆಂಟ್ ಅದಕ್ಕೆ ಸಹ 20 ಲಕ್ಷ ಸಿಲೆಕ್ಟ್ ಮಾಡಿ ಜನರಿಗೆ ಸಹಾಯ ಸಹ ಮಾಡ್ತಾ ಉಂಟು. ಅದು ತುಂಬ ಡೇಂಜರ್ ವಿಷಯ. ಏನಂದರೆ ಹೆಣ್ಣು ಮಕ್ಕಳು ಲಂಡನ್ಗೆ ಹೋದರೆ ಹೆಣ್ಣಾಗಲಿ ಗಂಡಾಗಲಿ ಅಲ್ಲಿ ಲಂಡನ್ ಫಾರಿನಿಗೆ ಹೋಗಿ ಕಲ್ತಾರೆ, ಅವ್ರು ಹಿಂದೆ ಬರೋದು ಕಷ್ಟ. ಬರುವಾಗ ಒಂದು ಹುಡುಗಿಯನ್ನು ಹಿಡ್ಕೊಂಡೇ ಬರ್ತಾರೆ, ಇಲ್ಲದೆ ಬರುವುದೇ ಇಲ್ಲ. ಅಲ್ಲೇ ಮದುವೆ ಮಾಡಿ ಇಲ್ಲಿ ತಂದೆ ತಾಯಿಯವರಿಗೆ ಯಾವಾಗಲೂ ನೋಡಿದ್ರೆ ಟೆನ್ಷನ್. ಅದಕ್ಕಿಂತ ಇವರು ಆರಂಭಿಸಿದ ಇದುಂಟಲ್ಲ, ಈ ಕೋಚಿಂಗ್ ಸೆಂಟರ್ ಮತ್ತು ಇದು ಕ್ಲಾಸಸ್ ಮಾಡೋದು, ಇದು ತುಂಬ ಒಳ್ಳೆಯದು ವಿಷಯ. ಇದು ಸಕ್ಸಸ್ ಆಗಲಿ. ಅವ್ರು ಕ್ಯಾಲಿಕಟ್ನ ಬಂದರು, ಕೇರಳದಿಂದ ಹೋಗಿ ದುಬೈಯಲ್ಲಿ ಮಾಡಿದರು. ಫಸ್ಟ್ ಅವರದು ಕೇರಳದಲ್ಲಿ ಮಾಡಿದರು. ಈಗ ಅಲ್ಹಮ್ದುಲಿಲ್ಲಾ ಮಂಗಳೂರಲ್ಲಿ ಮಾಡಿದ್ದಾರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ. ಅಂದರೆ ಇದೊಂದು ದೊಡ್ಡ ಎಜುಕೇಷನ್ ಹಬ್ ಅಂತ ಹೇಳ್ಬೋದು. ಇಲ್ಲಿ ಈಗಾಗಲೇ 7-8 ಮೆಡಿಕಲ್ ಕಾಲೇಜ್ ಇರೋದು. ಕರ್ನಾಟಕದಲ್ಲಿ ಎಲ್ಲಿ ನೋಡಿದರೆ ನಮಗೆ 7-8 ಮೆಡಿಕಲ್ ಕಾಲೇಜ್ ಎಲ್ಲಿ ಇಲ್ಲ, ಇಲ್ಲಿ ನಮ್ಮ ಮಂಗಳೂರಲ್ಲಿ ಇರೋದು. ಇಂಜಿನಿಯರಿಂಗ್ ಕಾಲೇಜ್ ಬೇಕಾದಷ್ಟು ಸ್ಕೂಲ್ಸ್ ಉಂಟು. ಇಲ್ಲಿ ನಿಮ್ಮ ಬೇರೆ ಬೇರೆ ಸಿಲೆಬಸ್ ಇರುವ ಸ್ಕೂಲ್ಸ್ ಇಲ್ಲಿ ತುಂಬ ಉಂಟು. ಹಾಗಾಗಿ ಇವರು ಇದನ್ನು ಮಾಡಿದರೆ ಸಕ್ಸಸ್ ಆಗ್ತಾರೆ ನನಗೆ ಗೊತ್ತುಂಟು. ಕಲಾಮಸ್ತಾದರು ತುಂಬ ಒಳ್ಳೆಯ ಜನ. ಹೇಗೆಂದರೆ ನನಗೆ ತುಂಬ ಅವರು ಹೇಳಿದರು, ನಾನು ಹಿಸ್ಟ್ರಿಯಲ್ಲಿ ಹೋಗೋದಿಲ್ಲ, ಈ ಡನ್ ಇದು PhD ಎಲ್ಲ ಮಾಡಿದವರು. ಅವರಿಗೆ ಒಂದು ಕೆಪಾಸಿಟಿ ಉಂಟು ಕಲಿಸುವುದು, ಅದು ಹೇಗೆ ಮಾಡಬೇಕಂದು. ಇಲ್ಲಿರುವ ಈಗ ಸಹ ಅವರು ಇಲ್ಲಿಂದ ಹೋದರೆ ಸಹ ಕೆಲವು ಮಕ್ಕಳು ಈಗ ಸಹ ಕೇಳ್ತಾ ಇದ್ದಾರೆ, ನೀವು ಅವರನ್ನು ಹಿಂದೆ ತರಿಸಿ ಅಂತ ಹೇಳ್ತಾರೆ. ಅಂಥ ಒಂದು ಅವರಿಗೆ ಇದುಂಟು. ಅವರು ನಮ್ಮ ತಕ್ವಾ ಮಸೀದಿಯಲ್ಲಿ ನಮ್ಮ ತಕ್ವಾ ಅಕಾಡೆಮಿಯನ್ನು ಮಾಡಿದ್ದೆವು, ಅಲ್ಲಿ ಅವರು ಇದ್ದರು. ಅಲ್ಲಿ ಈಗ ಸಹ ಹಿಫುಲ್ ಅಲಾಂಗ್ ವಿತ್ ಹಿಫುಲ್ ನಾವು ಸ್ಕೂಲ್ ಕಲಿಸ್ತಾ ಇದ್ದೇವೆ. ಅಲಾಂಗ್ ವಿತ್ ಹಿಫುಲ್ ಮಾರ್ನಿಂಗ್ 8:30 ವಿಲ್ ಸ್ಟಾರ್ಟ್, 3:30 ವಿಲ್ ಫಿನಿಶ್. ಬೋತ್ we are teaching them. They will become the Hafil also. They will come to finish their SLC. Now many students will become the doctor also there, engineers, doctor, after studying in our Taqwa Academy. Why I am saying this is one Muslim university school which is running under Taqwa Academy. So you all pray for everything success, his vision and our vision also. Alhamdulillah, he has given them this opportunity to talk a few words. Once again, thank them, all the chairman and their university's chairman and executive members. Thanks once again. Jai Hind, Jai Karnataka.